ಮಾವನ ಜೊತೆ ಅಕ್ರಮ ಸಂಬಂಧ ಹೊಂದುವಂತೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಅತ್ತೆಯಿಂದಲೇ ಸೊಸೆಗೆ ಟಾರ್ಚರ್. ಮಾವನ ಜೊತೆ ಅಕ್ರಮ ಸಂಬಂಧ ಹೊಂದುವಂತೆ ಕಿರುಕುಳ. ಬೆಂಗಳೂರಿನಲ್ಲಿ ಅತ್ತೆಯಿಂದಲೇ ಸೊಸೆಗೆ ಟಾರ್ಚರ್ ಆಗಿದೆ. ಸುತ್ತಗುಂಟೆಪಾಳ್ಯ ಠಾಣೆಯಲ್ಲಿ ಅತ್ತೆ ಮಾವನ ವಿರುದ್ಧ ಎಫ್ಐಆರ್. ಪತಿ ಯಾಸೀನ್ ಪಾಷಾ ಮತ್ತು ಪತ್ನಿಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಟಿಎಂ ಲೇಔಟ್ ನಿವಾಸಿಗಳಾಗಿರುವ ಯಾಸೀನ್ ಮತ್ತು ಸಂತ್ರಸ್ತೆ, ಇನ್ನು ತಾಯಿ ಹುಮೇರಾ ಹಾಗೂ ಮಲತಂದೆ ಅಕ್ಬರ್ ವಿರುದ್ಧ ದೂರು ಕೇಳಿ ಬಂದಿದೆ. ಪೋಷಕರ ವಿರೋಧವನ್ನ ಲೆಕ್ಕಿಸದೆ ಮದುವೆಯಾಗಿದ್ದ ಇಬ್ಬರು, ಮೈಸೂರಿನಲ್ಲಿ ಮದುವೆಯಾಗಿದ್ದ ಯಾಸೀನ್ ಪಾಷಾ ಮತ್ತು ಯುವತಿ ವಿರೋಧದ ನಡುವೆಯೂ ಕೂಡ ಮದುವೆಯಾಗಿದ್ದಕ್ಕೆ ಪೋಷಕರು ಕಿರುಕುಳವನ್ನ ಕೊಟ್ಟಿರುವಂತದ್ದು. ಮಾವನ ಜೊತೆ ಸಲಗಿಯಿಂದ ಇರಲು ಅತ್ತೆ ಟಾರ್ಚರ್ ಅನ್ನ ಕೊಟ್ಟಿದ್ದಾಳೆ. ಪೋಷಕರ ಕಿರುಕುಳದ ಬಗ್ಗೆ ಎಫ್ಐಆರ್ ಅನ್ನ ದಾಖಲಿಸಿ ಸುತ್ತಗುಂಟೆಯ ಪೋಳೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಯಾಸೀನ್ ಪಾಷಾ ಯುವತಿ ವಿರೋಧದ ನಡುವೆಯೇ ಮದುವೆಯಾಗಿದ್ದಕ್ಕೆ ಪೋಷಕರು ಕಿರುಕುಳವನ್ನ ನೀಡಿರುವಂಥದ್ದು. ಬೆಂಗಳೂರಿನಲ್ಲಿ ಅತ್ತೆಯಿಂದಲೇ ಸೊಸೆಗೆ ಟಾರ್ಚರ್ ಆಗಿದೆ. ನಾನು ನನ್ನ ಗಂಡ ಮದುವೆ ಆಗಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ನಮಗೆ ಫುಲ್ ಟಾರ್ಚರ್ ಕೊಡ್ತಿದ್ದಾರೆ. ಆಡಿಯೋ ಮೆಸೇಜಸ್ ಕಳಿಸಿ ತುಂಬ ಗಲೀಜ್ ಮಾತಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನಾವಿಬ್ರು ಮದುವೆ ಆಗಿದ್ದೀವಿ ಅಂತ ಹೇಳಿಬಿಟ್ಟು, ಈಗ ಯಾಕಂತ ಹೇಳಿದ್ರೆ ಅವ್ರ ಸಂಪಾದನೆನ ಕಟ್ ಆಗೋಯ್ತು ಅಂತ ಹೇಳ್ಬಿಟ್ಟು, ಅದು ಹೆಂಗಂತ ಹೇಳಿದ್ರೆ ಇವ್ರಿಗೆ ಮದುವೆ ಮಾಡಕ್ಕೆ ಹುಡುಗಿರ್ಗ್ ನೋಡ್ತಿದ್ರು. ಮನೆಗೆ ಒಂದು 3-4 ಜನ ಹುಡುಗಿರ್ಗ್ ನೋಡ್ಬಿಟ್ಟು ಈ ತರ ಹುಡುಗಿರಿಗೆ ಫಂಕ್ಷನ್ ಮಾಡೋದು, ಅವ್ರಿಗೆ ಮನೆಗೆ ಕರ್ಕೊಂಡು ಬಂದು ಇಕ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ಮಾಡ್ಬಿಟ್ಟು ಏನ್ ಮಾಡ್ತಿದ್ದಂದ್ರೆ, ಮದುವೆ ಫಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ರು ಅಂದ್ರೆ ಡೇಟು ಫಿಕ್ಸ್ ಮಾಡಿ ಇದೇ ಡೇಟಿಗಿದೆ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಅಮೌಂಟ್ ಕೇಳ್ತಾರೆ, 1 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು. ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಸರಿಗಿಲ್ಲ, ಅವ್ರ ಅಮ್ಮ ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಮದುವೆ ಮುರಿದು ಬಿಡ್ತಾರೆ. ಮುರಿದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಈ ಹುಡುಗನ್ಗೆ ಇವ್ನು ಅಲ್ಲೇ ಮದ್ವೆ ಮಾಡ್ಬೇಕು ಅಂತ ಹೇಳಿದ್ರೆ ಈ ಹುಡುಗನ್ಗೆ ಹೊಡಿತಾರೆ, ನಮ್ಮ ಯಜಮಾನ್ರಿಗೆ ಹೊಡಿತಾರೆ. ಅದಕ್ಕೋಸ್ಕರ ಇದೇ ತರ ನನ್ನ ಹತ್ರನೂ ಮಾಡಕ್ ಬಂದ್ರು. ಫಂಕ್ಷನ್ ಎಲ್ಲ ಮಾಡ್ಬಿಟ್ಟು ನನಗೂ ರಿಂಗು 1 ಮೊಬೈಲ್ ಕೊಟ್ಟಿದ್ರು. ಆ ರಿಂಗು ನನ್ನ ಮೊಬೈಲ್ ಕೊಟ್ಟಿಲ್ಲ, ನಾನು ನಮ್ಮ ಯಜಮಾನ್ರಿಗೆ ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ ನನಗೆ ಆಡಿಯೋ ಮೆಸೇಜಸ್ ಅಲ್ಲಿ ತುಂಬಾ ಗಲೀಜ್ ಮಾತಾಡಿದ್ರು. ನಾನು ನಮ್ಮ ಯಜಮಾನ್ರಿಗೆ ತೋರಿಸಿದ್ದಕ್ಕೆ ಆಮೇಲೆ ಅವರು ಕರ್ಕೊಂಡು ಬಂದು ಇಲ್ಲ ನಾನು ನಿನಗೆ ಮದುವೆ ಆಗ್ತೀನಿ ಅಂತ ನನಗೂ ಹೇಳ್ಬಿಟ್ಟು ನನಗೆ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಆದ್ರು. ಮದುವೆ ಆದ್ಮೇಲೆ ಏನ್ ಮಾಡ್ಬಿಟ್ರು ಅಂದ್ರೆ, ಎಸ್ ಜಿ ಪಾಳ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ವಿ, ಈ ತರ ನಮಗ್ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಕ್ಕೆ. ಏನ್ ಮಾಡ್ಬಿಟ್ರು ಅಂದ್ರೆ, ನಮಗೆ ಏನು ಸಂಬಂಧನೇ ಇಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಬರ್ದ್ಬಿಟ್ಟು ಅರ್ಜಿಯಲ್ಲಿ ಕೊಟ್ಟೋದಾದ್ಮೇಲೆ ಇವ್ರ ಮೇಲೆ ಕಳ್ತನದ್ದು ಇದಾಗ್ಬಿಟ್ರು. 5 ಲಕ್ಷ ರೂಪಾಯಿ ಚಿನ್ನ ಎತ್ಕೊಂಡು ಹೋಗೋನೆ, 75,000 ರೂಪಾಯಿ ಕ್ಯಾಶ್ ತಗೊಂಡು ಹೋಗೋನೆ ಅಂತ ಕಳ್ತನದ ಇದಾಕಿದ್ದಾರೆ. ಆ ಚಿನ್ನನ ಅವರು ಸೇಟ್ ಅಂಗಡಿಯಲ್ಲಿ ಆಲ್ರೆಡಿ ಒಂದ್ ವರ್ಷದ ಹಿಂದೆ ಇಕ್ಬಿಟ್ಟು, ಈ ಬಿಲ್ಸ್ ನಮ್ಮ ಹತ್ರ ಪ್ರೂಫ್ ಇರ್ಲಿಲ್ಲ, ಈಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾವು ಅದು ತೋರಿಸ್ತಾ ಇದೀವಿ. ನಾನು ನನ್ನ ಗಂಡ